ಸೊ ಟೈಮ್ ಇಸ್ ಅ ಮೇಜರ್ ಕನ್ಸ್ಟ್ರೇಂಟ್ ಅಂಡ್ ನಿಮಗೆ ಟೈಮ್ ಮದುವೆ ಆಗಕ್ಕೆ ಟೈಮ್ ಬೇಕು. ತಕ್ಷಣಕ್ಕೆ ಇನ್ನು ಫೈನಾನ್ಷಿಯಲಿ ಸೆಟಲ್ ಆಗ್ಬೇಕು, ಜಾಬ್ ಕರಿಯರ್ ವೈಸ್ ಸೆಟಲ್ ಆಗ್ಬೇಕು ಮಾಡ್ಕೊಳ್ಳಲ್ಲ. ಬೇಗ ಮದ್ವೆ ಆಗಿ ಅನ್ನೋದೇ ದೊಡ್ಡ ಸಮಸ್ಯೆ. ಇದನ್ನ ಅವ್ರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ, ಅವರಿಗೆ ಕೇಳೋಣ. ಯಾಕೆ ಅವ್ರು ಇನ್ನೂ ರೆಡಿ ಇಲ್ಲ, ನಮಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ದಾಗ್ಲೂ ಇಲ್ಲ, ಇದೇ ಏಜಿಗೆ ಮದ್ವೆ ಆಗ್ಬೇಕು, ಹೀಗೆ ನಡಿಬೇಕು, ಇದೇ ತರ ಸೊಸೈಟಿ ಎಕ್ಸ್ಪೆಕ್ಟ್ ಮಾಡುತ್ತೆ ಅನ್ನೋ ಫೋರ್ಸ್ ನಿಮ್ ಕಡೆಯಿಂದ ಯಾಕೆ? ಮೇಡಮ್ ಅವ್ರು ಹೇಳಿದ್ರು ನಮ್ಗೆ ಸರಿಯಾಗಿ ಯಾವ್ದನ್ನು ಹೇಳ್ಕೊಡಲ್ಲ ಅಂತ. ನಾವು ಹೇಳ್ಕೊಟ್ಟಿದ್ದನ್ನ ಅಷ್ಟೇ ಪೇಷನ್ಸ್ ಇಂದ ಕಲ್ತ್ಕೊಳ್ಳೋ ಅಷ್ಟು ಪೇಷನ್ಸ್ ಅವ್ರಿಗಿದ್ಯಾ? ಅದಿಲ್ವೇ ಇಲ್ಲ. ನಾವು ಹೇಳ್ಕೊಡೋದನ್ನ ಪೂರ್ತಿಯಾಗಿ ಅವ್ರು ಕೇಳಿಸ್ಕೊಡೋದೇ ಇಲ್ಲ. ಹಾಗೆ ಈಗ ಅವ್ರ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ, ಖರ್ಚುಗಳು ಜಾಸ್ತಿ ಆಗಿದೆ. ನಮ್ಮ ಸಮಯದಲ್ಲಿ ಬೇಗ ಮದ್ವೆ ಆಗ್ತಾ ಇದ್ರು, ಮತ್ತು ಅವಾಗ ನಮಗೆ 10,000 ರೂಪಾಯಿ ಬಂದ್ರು ಕೂಡ ಜೀವನ ನಡೆಯೋದು. ಈಗ ಅದೇ 10,000 ರೂಪಾಯಿ ಜಾಗದಲ್ಲಿ 25,000 ಜಾಸ್ತಿ ಆಗಿದೆ. ಹಾಗೇನೆ ಎಲ್ಲ ಕೂಡ ಒಂದೊಂದ್ರ ಬೆಲೆನೂ ಹೆಚ್ಚಾಗಿದೆ. ಮತ್ತೆ ನಮ್ಗೆ ಆ ಚಿಕ್ಕ ಏಜಲ್ಲೇ ಮದ್ವೆ ಆಗ್ತಿದ್ದಿಂದ ಬೇಗ ಮಕ್ಕಳಾಗ್ತಾ ಇದ್ರು, ಮತ್ತೆ ಜೀವನ ತುಂಬಾನೇ ಚೆನ್ನಾಗಿ ರೂಪಿಸ್ಕೊಳ್ತಾ ಇದ್ವಿ. ಇವ್ರೀಗ 30, 35, 40 ವರ್ಷಕ್ಕೆ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಒಬ್ರನ್ನ ಒಬ್ರು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಮಾಡ್ಕೊಳಲ್ಲ. ಯಾಕೆಂದ್ರೆ ಇಬ್ರು ಸಿಗೋದೇ ಇಲ್ಲ ಕೂತು ಮಾತಾಡೋದಿಕ್ಕೆ. ತುಂಬಾನೇ ಅಲ್ಲೇ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ. ಸಮಯ ಕೂಡ ಒಬ್ರಿಗೊಬ್ರು ಕೊಟ್ಕೊಳ್ಳೋದಿಲ್ಲ. ಲೈಫ್ ಸ್ಟೈಲು ಮತ್ತೆ ಮನೆಗೆ ಬಂದು ಗಂಡ ಹೆಂಡತಿ ಇಬ್ರು ಕೂತು ಮಾತಾಡೋದಂತೂ ಇಲ್ವೇ ಇಲ್ಲ. ಮಾತಿಗೆ ಮುಂಚೆ ಆರ್ಡರ್ ಮಾಡ್ಕೊಳ್ತಾರೆ. ಈಗ ಹಾಗಾಗಿನೇ ಬೇಗ ಮಕ್ಳು ಕೂಡ ಆಗಲ್ಲ, ಲೇಟ್ ಮ್ಯಾರೇಜ್ ಇಂದ. ಈಗ ನೀವೇ ನೋಡ್ಬೋದು, IVF ಸೆಂಟರ್ ಅಲ್ಲಿ ಕ್ಯೂ ನಿಂತ್ಕೊಂಡಿರ್ತಾರೆ ಎಷ್ಟು ಎಂಗೇಜ್ ಅವರು, ಜೊತೆಗೆ ಓಲ್ಡ್ ಏಜ್ ಅವರು ಕೂಡ. ಯಾಕೆಂದ್ರೆ ಒಂದು ಟೈಮ್ ಅಂತ ಇರುತ್ತೆ, ಆ ಟೈಮಲ್ಲಿ ಮದ್ವೆ ಆಗಿ ಆಮೇಲೆ ಅವರು ಜೀವನ ರೂಪಿಸ್ಕೋಬಹುದು. ಈಗಲೇ ನಾನು ಮನೇನು ತಗೋಬಿಡ್ತೀನಿ, ಕಾರು ತಗೋಬಿಡ್ತೀನಿ, ಹೆಂಡತಿ ಅವಾಗ ಸುಂದರವಾಗಿರೋ ಹೆಂಡತಿ ಬೇಕಂದ್ರೆ ಸಿಗಲ್ಲ. ಅವಾಗ ನಿಮ್ಮ ಏಜ್ ಏನಾಗಿರುತ್ತೆ ಅದೇ ಲೆವೆಲ್ಗೆ ಅವ್ರಿಗೂ ಸಿಗುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೋ ಅದೇನೇ ಹುಡುಗಿಗೂ ಇರುತ್ತೆ. ಸೊ ಅವರು ಕೂಡ ಅದೇ ಹೇಳ್ತಾರೆ, ಇಲ್ಲ ನಾನು ಲೈಫಲ್ಲಿ ಸೆಟ್ಲ್ ಆಗ್ತೀನಿ, 30, 35, 40 ವರ್ಷ ಆಗತ್ತೆ ಸೆಟ್ಲ್ ಆಗಕ್ಕೆ. ಆಮೇಲೆ ಅವ್ರು ಮದುವೆ ಮಾಡ್ಕೊಂಡು ಇನ್ನೊಂದು 5-10 ವರ್ಷದಲ್ಲಿ ಏನ್ ಮಾಡ್ತಾರೆ ಜೀವನ ಏನ್ ನೋಡ್ತಾರೆ. ಬಟ್ ನಮಗ್ ಹಾಗಲ್ಲ. ಅವ್ರಂದ್ರು ಬಾವಿನಲ್ಲಿರೋ ಕಪ್ಪೆ ಆಗ್ಬಿಟ್ಟಿರ್ತೀವಿ ನಾವು, ಅಪ್ಪ ಹಾಕಿ ದಾಳದ ಮರದಲ್ಲಿ ಇರ್ತೀವಿ. ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಹೀಗ್ ಬೆಳ್ಸಿರೋದಕ್ಕೆ ನಮ್ ಜೀವನ ಪರಿಪೂರ್ಣವಾಗಿದೆ. ನಮ್ ಜೀವನನ ತುಂಬಾ ಚೆನ್ನಾಗಿ ರೂಪಿಸ್ಕೊಂಡಿದೀವಿ. ಇವ್ರುಗಳು ಕಲಿಯೋದು ಒಂದನ್ನ ಬಿಟ್ಟು ಯಾವ್ದನ್ನ ಕಲಿಬೇಕೋ ಅದನ್ನ ಕಲಿಯಲ್ಲ. ಕಲಿಬಾರ್ದೇ ಇರೋದು ಎಲ್ಲದನ್ನು ಕೂಡ ಕಲಿತಾರೆ. ಜೀವನದಲ್ಲಿ ಏನೋ ಒಂದು ತಪ್ಪು ಮಾಡ್ಕೊಳ್ತಾರೆ. ಈಗ ನಾವು ಕಾಲೇಜ್ಗೆ ಆಗ್ಲಿ, ಒಂದು ಕೆಲ್ಸಕ್ಕೆ ಆಗ್ಲಿ ಮಕ್ಕಳ ಮೇಲೆ ನಂಬಿಕೆ ಇಟ್ಟು ಕಳಿಸ್ತೀವಿ. ಅವ್ರು ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಯಾರ ಜೀವನ ಹಾಳಾಗುತ್ತೆ? ನಾವು ನಮ್ಮ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತೀವಿ ಒಂದೊಂದು ನಿಮಿಷದಲ್ಲೂ. ಈಗ ಅವರು ನಮ್ಮನ್ನ ನಂಬ್ದಿರ ಯಾರೋ 3ನೇ ಅವ್ರಿಗೆ ಹೋಗಿ ಅವ್ರ ಪರ್ಸನಲ್ ಸುಮಾರು ವಿಷಯಗಳನ್ನ ಹೇಳ್ತಾರೆ. ಅವ್ರು ಇನ್ನೊಂದು ಯಾವ್ದೋ ಒಂದು ಜಗಳ, ಏನೋ ಒಂದು ಸನ್ನಿವೇಶ ಬಂದಿದ ತಕ್ಷಣ ನೀನು ಹೀಗೆ ಮಾಡಿದ್ದೆ ಅಂತ 3ನೇ ಅವ್ರ ಮುಂದೆ ತೆಗೆದಿರ್ತಾರೆ. ಆದ್ರೆ ಅಪ್ಪ ಅಮ್ಮ ಮಾತ್ರ ಮಕ್ಳಿಗೆ ಎಂತ ಕ್ಷಮಿಸಕ್ ಆಗದೆ ಇರೋಂಥ ತಪ್ಪು ಮಾಡಿದ್ರು ಕೂಡ ಅದನ್ನ ಹೊಟ್ಟೆಗೆ ಹಾಕೊಂಡು ಅವ್ರ ಜೀವನನ ರೂಪಿಸೋದ್ರಲ್ಲಿ ಮೊದಲನೇ ಹೆಜ್ಜೆ ಅಪ್ಪ ಅಮ್ಮನೇ ಇರ್ತಾರೆ. ಅವರು ಬೇಕಾದಷ್ಟು ಖರ್ಚು ನಡೀತಾನೆ ಇರುತ್ತೆ, ಫೈನಾನ್ಷಿಯಲಿ ಸೆಟ್ಲೇ ಆಗಲ್ಲ. ಅದಾಗಷ್ಟ್ರಲ್ಲಿ ಒಂದು ಏಜ್ ಆಗುತ್ತೆ, ಅದಾದ್ಮೇಲೆ ಮಕ್ಳು, ಅಷ್ಟರಲ್ಲಿ ಅವ್ರ ಅರ್ಧ ಜೀವನ ಮುಗ್ದೋಗಿರುತ್ತೆ ಅಂತ. ಮತ್ತೆ ಮಕ್ಕಳ ಜೊತೆಗೂ ಕೂಡ ಅವ್ರು ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅವ್ರ ಏಜ್ ಜಾಸ್ತಿ ಆಗಿರುತ್ತೆ. ಅಂದ್ರೆ ಅಪ್ಪ ಅಮ್ಮ ತುಂಬಾ ಏಜ್ ಗ್ಯಾಪ್ ಆಗಿರುತ್ತೆ. ಅಪ್ಪ ಅಮ್ಮ ಅನ್ಬೇಕು, ಅಜ್ಜಿ ಏನ್ ಅನ್ಬೇಕಂತ ಗೊತ್ತಾಗಲ್ಲ. ಮತ್ ಸಣ್ಣ ಸಣ್ಣ ಮಕ್ಳಿರ್ತಾರೆ, ಅವ್ರನ್ನ ಅವರು ಆ ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮನ ಫೀಲಿಂಗ್ ಇರುತ್ತಲ್ಲ. ಇವಾಗ ಒಂದು 25ರಿಂದ 27 ವರ್ಷ, ಹುಡ್ಗನ್ಗೊಂದು 25 ವರ್ಷ, ಹುಡ್ಗಿಗೊಂದು 22 ವರ್ಷ, ಅಥವಾ ಹುಡ್ಗನ್ಗೊಂದು 27 ವರ್ಷ, ಹುಡ್ಗಿಗೊಂದು 24 ವರ್ಷ ಇತ್ತಂದ್ರೆ ಇಬ್ರಿಗೂ ಆ ಬಾಂಡಿಂಗ್ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅವ್ರೊಂದು 20 ವರ್ಷ ಅವ್ರ ಜೀವನನ ವಯಸ್ಸಿರುತ್ತೆ. ಸೊ ಎಲ್ಲಾ ತರ ಅವ್ರ ಜೀವನನ ಅನುಭವಿಸ್ಬೋದು. ಅವ್ರು ಒಂದು 30-40 ವರ್ಷಕ್ಕೆ ಹೋಗಿ ಏನ್ ಅನುಭವಿಸ್ತಾರೆ, ಏನ್ ಜೀವನ ನೋಡ್ತಾರೆ? ಆವಾಗ ಹೋಗ್ತಾರೆ ಊರು ಸುತ್ತಾಡಕ್ಕೆ, ಕಾಲ ಶಕ್ತಿ ಇರಲ್ಲ, ದೂರ ನಡೆಯಕ್ಕೂ ಆಗಲ್ಲ. ಏನ್ ಜೀವನ ನೋಡೋದು? ಇನ್ನು 5 ವರ್ಷಕ್ಕೆ, ಈಗಂತೂ 30-35 ಶುಗರ್ ಬರ್ತಾ ಇದೆ. ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ಅವ್ರು ಫೇಸ್ ಮಾಡ್ಬೇಕಾಗತ್ತೆ. ಎಂಗೇಜ್ ಅಲ್ಲಿ ಗಂಡ ಹೆಂಡತಿ ಇಬ್ರು ದುಡ್ದು ಏನಿದೆಯೋ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ಖರ್ಚನ್ನ ಕಡಿಮೆ ಮಾಡ್ಕೋಬೇಕು, ಅದರಲ್ಲೇ ಸೇವ್ ಮಾಡ್ಕೋಬೇಕು, ಪುಟ್ಟದಾಗ ಒಂದು ಫ್ಯಾಮಿಲಿ ಮಾಡ್ಕೋಬೇಕು. ಮದ್ವೆ ಮಾಡ್ಕೊಂಡ್ಬಿಡ್ತಾರೆ, ಮಕ್ಳಿಗೆ ಬೇಡ, ಇನ್ನೊಂದು 3 ವರ್ಷ ಹೋಗ್ಲಿ, 4 ವರ್ಷ ಹೋಗ್ಲಿ. ಇನ್ ಕೆಲವ್ರಂತೂ ನಮಗ್ ಮಕ್ಳು ಬೇಡ, ನಾಯಿ ಸಾಕು. ಸೊ ಈ ತರ ಫೀಲಿಂಗ್ ಅಲ್ಲಿ ಇರ್ತಾರೆ. ಯಾಕೆಂದ್ರೆ ಆ ಜವಾಬ್ದಾರಿನ ತಗೊಳಕ್ಕೆ ಈಗಿನ ಯೂತ್ಸ್ ರೆಡಿ ಇಲ್ಲ. ಅಯ್ಯೋ ಮಕ್ಕಳನ್ನ ಸಾಕೋದ, ನಾವು ದುಡ್ಡೆಲ್ಲ ಮಕ್ಳಿಗೆ ಖರ್ಚಾಗುತ್ತೆ. ಬಟ್ ನಾವ್ ಯಾವತ್ತೂ ಹಂಗೆ ಯೋಚನೆ ಮಾಡಿಲ್ಲ. ನಮ್ದೆಲ್ಲ ಸ್ಯಾಕ್ರಿಫೈಸ್ ನಾವ್ ಮಾಡ್ಕೊಂಡು, ಈಗ ಅವ್ರು ಹೇಳಿದ್ರಲ್ಲ, ಇವ್ರೇನೋ ಕಲ್ತಿರಲ್ಲ ಅದನ್ನ ಕಲಿಬೇಕಂತ ನಮ್ಗೆ ಪ್ರೆಷರ್ ಆಗ್ತಾರೆ. ತಪ್ಪದು. ಯಾಕೆ ನಾವು ಕಲ್ತಿದೀವಿ ಅದೇ ಸಮಯನೇ. ಈಗ ಅದೇ 24 ಗಂಟೆನೆ ಇರೋದು, ನಾವು ಅದೇ 24 ಗಂಟೆನೆ, ಅವರು ಅದೇ 24 ಗಂಟೆನೆ. ಅದ್ರಲ್ಲಿ ಅವರು ಸ್ಕೂಲ್ಗೆ ಹೋಗಿ 1-2 ಆಕ್ಟಿವಿಟೀಸ್ ಕಲ್ತ್ರೆ ನಮ್ಮ ಮಕ್ಳು ಟ್ಯಾಲೆಂಟೆಡ್. ನಾಳೆ ಯಾವ್ದೋ ಒಂದು, ಇವಾಗ ನಾವು ಎಲ್ಲೂ ಹೋಗ್ಲಿಲ್ಲ ಕೆಲ್ಸಕ್ಕೆ ಅಂದ್ಬಿಟ್ಟು ಪ್ರಪಂಚ ಜ್ಞಾನ ಇಲ್ಲ ಅಂತಲ್ಲ, ನಮ್ಗ ಪ್ರಪಂಚ ಜ್ಞಾನ ಇರೋದಿಕ್ಕೆ ಆಗ ಒಂದು ಮಗು ಸಾಕೋ ಜಾಗದಲ್ಲಿ 10 ಜನನ್ ಸಾಕ್ತಾ ಇದ್ರು. ಈಗಿನವರು ಒಂದು ಮಗುನ್ ಸಾಕಕ್ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ.
ಸೊ ಇವ್ರು ತಿಳ್ಕೊಳ್ಬೇಕೇನು ಅಂತ ಹೇಳಿದ್ರೆ ನಮಗೆ ಪ್ರಪಂಚ ಜ್ಞಾನ ಎಲ್ಲ ಇದೆ. ಇವಾಗ ಒಂದು ಆಫೀಸಲ್ಲಿ ಈವೆಂಟ್ ಅಟೆಂಡ್ ಮಾಡ್ತಾರೆ, ಇವ್ರು ಕುಕ್ಕಿಂಗ್ ಬರುತ್ತೆ, ಹಾಗೆ ರಂಗೋಲಿ ಹಾಕಕ್ ಬರುತ್ತೆ, ಡ್ಯಾನ್ಸ್ ಬರುತ್ತೆ. ನೋಡಿದ್ರೆ ಒಂದು 10 ಜನ ಕುತ್ಕೊಂಡಿರ್ತಾರೆ, ಎಷ್ಟು ಟ್ಯಾಲೆಂಟೆಡ್ ಅಪ್ಪ ಅವರು, ಎಷ್ಟೆಲ್ಲ ಕಲ್ತಿದ್ದಾರೆ. ಸೊ ಯಾರಿಗೆ ಬಂತ ಹೆಸರು? ನಮ್ಗ ಬಂತು ಟ್ರೋಫಿ. ಸೊ ನೀವೆಷ್ಟು ಇವಾಗ ಬೇರೆ ಕಂಪ್ನಿಲಿ ಕೆಲ್ಸಕ್ಕೆ ಹೋದ್ರೆ ಅವ್ರು ಬರೀ ನಿಮ್ದು ಡಿಗ್ರಿ ಎಷ್ಟು ಬಂದಿದೆ ಅಂತ ನೋಡಲ್ಲ, ಸಪ್ರೇಟಾಗಿ ಏನೇನು ಹಾಬೀಸ್ ಇದೆ, ಓಕೆ ಇವ್ರನ್ನ ತಗೊಳ್ಳಿ, ಇಲ್ಲಿ ಯಾವ್ದಾದ್ರು ಇವೆಂಟ್ ಬಂತು ಅಂದ್ರೆ ಇವ್ರ ಹೆಸರನ್ನ ಕೊಡ್ತಾರೆ, ಇವ್ರನ್ನ ಹಾಕೊಳ್ಳಿ, ಇವ್ರು ಎಲ್ಲಾದ್ರಲ್ಲೂ ಚೆನ್ನಾಗಿ ಮಾಡ್ತಾರೆ. ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಮಕ್ಕಳು ಎಲ್ಲಾದ್ರಲ್ಲೂ ಒಂದು ಹೆಜ್ಜೆ ಮುಂದೆ ಇರ್ಲಿ ಅಂತ. ಪ್ರೆಷರ್ ಹಾಕ್ತಾ ಇಲ್ಲ. ಮತ್ತು ನಾನು ಕೂಡ ನನ್ನ ಮಗಳಿಗೆ, ಈಗ ನನಗೆ ಡ್ಯಾನ್ಸ್ ಅಂದರೆ ಇಷ್ಟ, ಸ್ವಿಮ್ಮಿಂಗ್ ಅಂದರೆ ಇಷ್ಟ, ನಾನು ಏನು ಕಲ್ತಿಲ್ಲ. ನನ್ನ ಮಗಳನ್ನ ಕೇಳಿದೆ ಭರತನಾಟ್ಯ ಕ್ಲಾಸ್ಗೆ ಹೋಗ್ತೀಯಮ್ಮ ಅಂತ. ನನ್ನ ದೊಡ್ಡ ಮಗಳು ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಲು. ನನ್ನ ಚಿಕ್ಕ ಮಗಳಿಗೆ ಇಂಟ್ರೆಸ್ಟ್ ಇದೆ ಅಮ್ಮ, ಹೋಗ್ತೀನಿ ಅಂದ್ಲು. ಸೊ ಪ್ರತಿಯೊಂದು ಒಂದು ಅಡುಗೆಯಿಂದ ಹಿಡಿದು ಪ್ರತಿಯೊಂದು ಕಲಿಸ್ತಿದ್ದೀನಿ. ಅವ್ರಿಗೆ ಯಾವುದು ನಮ್ಗೆ ಇದು ಬರಲ್ಲ ಅಂತ ಬೇರೆಯವ್ರ ಹತ್ರ ಕೇಳೋದು ಬೇಡ, ಕಲಿತು ಮುಂದೆ ಬರಲಿ ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ. ಮಕ್ಕಳ ಜೀವನ ರೂಪಿಸೋದಕ್ಕೆ ನಾವು ಪ್ರತಿಯೊಂದು ಹೆಜ್ಜೆನಲ್ಲೂ ಕಲಿಸ್ಕೊಡ್ತಿದ್ದೀವಿ. ಅದನ್ನ ಕಲಿಯೋದು ಅವರಿಗೆ ಬಿಟ್ಟಿದ್ದು. ಅಂದ್ರೆ ನಿಮ್ ಪ್ರಕಾರ ಅವ್ರು ಎಲ್ಲ ಕಲಿತಿದ್ದಾರೆ, ನೀವ್ ಹೇಳ್ಕೊಟ್ಟಿದ್ದೆಲ್ಲ ಕಲಿತಿದ್ದಾರೆ, ಅದರಿಂದ ಕ್ರೆಡಿಟ್ ನಿಮಗೂ ಬರುತ್ತೆ, ಅದಕ್ಕಿಂತ ಜಾಸ್ತಿ ಕ್ರೆಡಿಟ್ ಅವರಿಗೆ. ನಮಗೆ ಕ್ರೆಡಿಟ್ ಬರೋದಿಲ್ಲ, ನಮ್ಗೆ ಎಲ್ಲಿ ಕ್ರೆಡಿಟ್ ಬರ್ತಾ ಇದೆ? ಅಂತ ಯಾವತ್ತು ಹೇಳಲ್ಲ. ಅದನ್ನ ಹೇಳ್ಕೊಳ್ತೀವಿ. ಇವಾಗ 4 ಜನ ನೋಡಿದಾಗ ಪರವಾಗಿಲ್ಲ, ನೀವು ನಿಮ್ಮ ಮಕ್ಳಿಗೆ ಇಷ್ಟೆಲ್ಲ ಮಾಡ್ಸಿದೀರ ಅಂತ. ನಾವು ಮಾಡ್ಸೋದಕ್ಕಿಂತ ಅವರು ಅಷ್ಟೇ ಹಾರ್ಡ್ ವರ್ಕ್ ಇಂದ ಕಲ್ತಿದ್ದಾರೆ. ನಾವು ದುಡ್ಡು ಕೊಟ್ಬಿಟ್ಟು ಅಡ್ಮಿಷನ್ ಮಾಡ್ಬಿಟ್ಟು ಬಂದ್ಬಿಡ್ತೀವಿ, ಬಟ್ ಅವ್ರಲ್ಲಿ ಮಾಡ್ಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಅವರಿಗೂ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ, ಕಲ್ತಿದ್ದಾರೆ, ಆಗೊಂದು ಹೆಮ್ಮೆ ಅನ್ಸುತ್ತೆ. ನನ್ನ ಮಕ್ಳಿಗೆ ಯಾವುದು ಬರಲ್ಲ ಅಂತಿಲ್ಲ. ಈಗ ಫ್ಯಾಮಿಲಿ ಗೆಟ್ ಟುಗೆದರ್ ಆದಾಗ ಬೇರೆ ಮಕ್ಕಳೆಲ್ಲ ಸೇರಿ ಏನೋ ಒಂದು ಮಾಡೋವಾಗ ನನ್ನ ಮಕ್ಳಿಗೆ ಏನೂ ಗೊತ್ತಿಲ್ಲ ಅಂತ ಸುಮ್ಮನೆ ಕೂತಿದ್ರು ಅಂದ್ರೆ ನಂಗೊಂಥರ ಸಂಕಟ ಅನ್ಸುತ್ತೆ. ನನ್ನ ಮಕ್ಳು ಕಲ್ತಿಲ್ಲ, ಈ ತರ ಇರ್ಬಾರ್ದು.